ನೋಡಿ ಫ್ರೆಂಡ್ಸ್, ನಾವು ಅಂಜನಾದ್ರಿ ಬೆಟ್ಟ ಮುಗಿಸ್ಕೊಂಡು ಸೀದಾ ಹಂಪೆಗೆ ಅಂತ ಬರ್ತಾ ಇದ್ದೀವಿ. ನಾವು ಹಂಪೆಗೆ ಆಟೋದಲ್ಲಿ ಬಂದ್ವಿ. ಅಂಜನಾದ್ರಿಯಿಂದ ಒಬ್ರಿಗೆ 50 ರೂಪೀಸ್ ತಗೊಂಡ್ರು. ನೋಡಿ, ಒಂದು ಡ್ರೈ ಪೋರ್ಟ್ ತಗೊಂಡಿದ್ದೆ, ಹಂಗಾಗಿ ನೋಡ್ತಾ ಇದ್ದೀನಿ ಇದು ಯಾವ ಥರ ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳಿ. ಸ್ವಲ್ಪ ನನ್ನ ಮೊಬೈಲಲ್ಲಿ ಚಾರ್ಜರ್ ಕಡಿಮೆ ಇತ್ತು, ಹಂಗಾಗಿ ಸ್ವಲ್ಪ ವರ್ಕ್ ಆಗ್ತಾ ಇರಲಿಲ್ಲ ಅದು. ನೋಡಿ, ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ವಿರೂಪಾಕ್ಷ ಟೆಂಪಲ್ ಕಾಣಿಸುತ್ತೆ. ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆ, ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು ನಾವು. ನಮ್ಮ ಮನೆಯವರು ಭುವನ್ ಮತ್ತು ಐಶು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅಲ್ಲಿ ಹೊಳೆ ಇದೆ, ಅದನ್ನು ದಾಟ್ಕೊಂಡು ಹೋಗಬೇಕು. ನೋಡಿ, ನನ್ನ ಹಿಂದೆಗಡೆ ಫಾರಿನರ್ಸ್ ಅವರು ಬರ್ತಾ ಇದ್ದಾರೆ. ಅವ್ರದ್ದು ಸುಮ್ಮನೆ ಇರಲಿ ಅಂತ ಒಂದು ವಿಡಿಯೋ ತಕ್ಕೊಂಡೆ. ಹಂಗೆ ಅಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಸ್ನಾನ ಮಾಡಿರೋಂಥದ್ದು ಬಟ್ಟೆಗಳು ಎಲ್ಲ ನೆಂದಿರೋದು ಹಂಗೆ ಇತ್ತು, ಹಂಗಾಗಿ ಒಣ ಹಾಕ್ತಾ ಇದ್ದೀನಿ. ನೋಡಿ, ವಿರೂಪಾಕ್ಷ ಟೆಂಪಲ್ ಹತ್ರ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೈಟ್ ಇಲ್ಲೇ ಮಲಗಿದ್ದಂಥದ್ದು ನಾವು. ದೇವಸ್ಥಾನದ ಒಳಗಡೆ ಮಲ್ಕೋಬೋದು, ರೂಮ್ ಮಾಡಲಿಲ್ಲ ಅಂದರೆ ದೇವಸ್ಥಾನದ ಒಳಗಡೆ ಮಲ್ಕೊಳ್ಳೋಕ್ಕೆ ಜಾಗ ಇರುತ್ತೆ. ಆರಾಮಾಗಿ ಎಷ್ಟೊಂದು ಜನ ಮಲಗಿದ್ರು, ನಾವು ಕೂಡ ಅಲ್ಲೇ ಮಲಗಿದ್ವಿ ಫ್ರೆಂಡ್ಸ್. ಇನ್ನು ನೈಟ್ ಅಲ್ಲೇ ಮಲಗಿದ್ದು ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಕಲ್ಲಿನ ರಥ ಅದೆಲ್ಲ ನೋಡೋದಕ್ಕೆ. ನೋಡಿ, ಆಟೋದವರು 1100 ರೂಪಾಯಿ ತಗೊಂಡ್ರು. ಎಲ್ಲರಿಂದ ಸೇರಿ 4 ಜನ ನಾವು ಮತ್ತು ಮಕ್ಕಳು ಇಬ್ಬರು. ಅಷ್ಟು ಜನಕ್ಕೆ 1100 ರೂಪಾಯಿ ತಗೊಂಡು ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ಪ್ಲೇಸು ಅಂತ ಹೇಳಿ ಅಷ್ಟು ತಗೊಂಡಿದ್ದಾರೆ. ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ನೋಡಿ, ಹಂಪೆಯಲ್ಲಿ ಎಷ್ಟು ಪ್ಲೇಸ್ ಇದೆಯೋ ಎಲ್ಲ ಪ್ರತಿಯೊಂದು ಪ್ಲೇಸನ್ನು ಅವರು ತೋರಿಸಿದ್ರು ನಮಗೆ. ನೋಡಿ, ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡ್ವಿ. ಪ್ಲೇಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಅಲ್ಲಿ ಹಂಪೆನಲ್ಲಿ. ಇಲ್ಲಿ ಒಂದು ವಾರ ಆದರೂ ನೋಡಿದ್ರೂ ಮುಗಿಯೋದಿಲ್ಲ ಇದು ಹಂಪೆ. ಅಷ್ಟು ಪ್ಲೇಸಸ್ ಇದ್ದಾವೆ ಇಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಲಿಂಗ ಇದೆ ಇಲ್ಲೊಂದು. ಅಲ್ಲಿ ಕೂಡ ಹೋಗಿ ಕೈ ಮುಕ್ಕೊಂಡು ನೋಡಿಕೊಂಡು ನೋಡಿ, ಎಲ್ಲ ಬಂದಿರೋರೆಲ್ಲ ಫೋಟೋ ತೆಕ್ಕೊಳ್ತಾ ಇದ್ರು ಅವರು, ಗ್ರೂಪ್ ಫೋಟೋ. ನೋಡಿ, ಎಷ್ಟು ಚೆನ್ನಾಗಿದೆ ನರಸಿಂಹಸ್ವಾಮಿ ಮತ್ತು ಲಿಂಗ. ಇದನ್ನು ಯೂಟ್ಯೂಬಲ್ಲಿ ತೋರಿಸೋರು, ನಾನು ನೋಡಿದ್ದೆ. ಇದು ಅಕ್ಕ ತಂಗಿ ಬಂಡೆ ಅಂತೆ. ಎಲ್ಲನೂ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಎಲ್ಲ ಇರೋದರಲ್ಲಿ ವಿರೂಪಾಕ್ಷ ಟೆಂಪಲ್ ಒಂದು ಚೆನ್ನಾಗಿ ಬಿಟ್ಟಿದ್ದಾರೆ, ಅದೊಂದು ಏನು ಮಾಡಿಲ್ಲ ಅದಕ್ಕೆ. ಇನ್ನು ಬೇರೆ ಎಲ್ಲ ಎಲ್ಲಿ ಆನೆಗಳು ಅದೆಲ್ಲ ಇದ್ದರೆ ಸೊಂಡ್ಲ ಮುರಿದಾಕಿರೋದು, ಸ್ವಲ್ಪನಾದರೂ ಏನಾದರೂ ಡ್ಯಾಮೇಜ್ ಮಾಡಿಬಿಟ್ಟಿರ್ತಾರೆ.
ನೋಡಿ ಇದು ಲೋಟಸ್. ಇಲ್ಲಿ ಟಿಕೆಟ್ ತಗೊಂಡ್ರೆ ಬೇರೆ ಕಡೆ ಎಲ್ಲ ನೋಡ್ಬೋದು, ಎಲ್ಲ ಪ್ಲೇಸಸ್ಸು ನೋಡ್ಬೋದು. ಫಸ್ಟ್ ಇಲ್ಲಿ ಟಿಕೆಟ್ ತಗೋಬೇಕು ನಾವು. ಒಬ್ಬರಿಗೆ 40 ರೂಪಾಯಿ ಚಾರ್ಜಸ್ ಆಗುತ್ತೆ. ಮಕ್ಕಳಿಗೆ ಫ್ರೀ ಇರುತ್ತೆ ಅನಿಸುತ್ತೆ. ನೋಡಿ ಇದು ಲೋಟಸ್. ಇದರೊಳಗಡೆ ಒಂದು ಆನೆ ಹಿಡಿಯೋಷ್ಟು ಜಾಗ ಇದೆ. ಮರಿ ಆನೆ ಮತ್ತು ದೊಡ್ಡ ಆನೆ ಹಿಡಿಯೋಷ್ಟು ಜಾಗ ಮಾಡಿದ್ದಾರೆ. ನೋಡಿ ಎಲ್ಲ ಕಡೆ ಮುರಿದಾಕ್ಬಿಟ್ಟಿದ್ದಾರೆ. ನೋಡೋದಂತೂ ತುಂಬಾ ಇರುತ್ತೆ ಇಲ್ಲಿ ಹಂಪೆನಲ್ಲಿ. ಎಷ್ಟು ನೋಡಿದ್ರೂ ಮುಗಿಯೋದೇ ಇಲ್ಲ ಇಲ್ಲಿ. ಅಷ್ಟು ಪ್ಲೇಸ್ಗಳು ಇಲ್ಲಿ ಸಿಗುತ್ತೆ ನಮಗೆ ನೋಡೋದಕ್ಕೆ. ನೋಡಿ ಇನ್ನು ಮಾಲಾಶ್ರೀ ಫಿಲಮಲ್ಲಿ ರಂಗೋಲಿ ಹಾಕ್ತಾ ಇರ್ತಾರಲ್ಲ ಆ ಜಾಗ ಇದು. ಬೆಳ್ಳಿ ಕಾಲುಂಗುರ ಫಿಲಮಲ್ಲಿ ಶ್ರೀಧರ್ ಮತ್ತು ಮಾಲಾಶ್ರೀ ಮಾಡಿರೋಂಥದ್ದು. ಆ ಫಿಲಮಲ್ಲಿ ಇಲ್ಲಿ ಮೇಲ್ಗಡೆ ರಂಗೋಲಿ ಹಾಕ್ತಾ ಇರ್ತಾರೆ ಅವರು. ಆ ಜಾಗ ಇದು. ನೋಡಿ ಇಲ್ಲೂ ಕೂಡ ಅಷ್ಟೇ. ಇಲ್ಲೂ ಫಿಲಮ್ ಶೂಟಿಂಗ್ ನಡೆದಿದೆ, ಅವ್ರದ್ದೇ ಫಿಲಮಿಂದು. ಆ ಫಿಲಮಲ್ಲಿ ತೋರಿಸ್ತಾರೆ ಇದನ್ನು. ನೋಡಿ ತುಂಬ ಚೆನ್ನಾಗಿದೆ. ನೋಡಿ ಆವಾಗ ಇಲ್ಲಿರ್ತಕ್ಕಂಥವ್ರು ಊಟಕ್ಕೆ ತಟ್ಟೆನ ಈ ಥರ ಯೂಸ್ ಮಾಡ್ತಿದ್ರಂತೆ. ನೋಡಿ ಪಲ್ಯ ಮತ್ತು ದೋಸೆ, ಅನ್ನ ಸಾಂಬಾರು ಆ ಥರ ತಿನ್ನೋ ಥರ ಇದೆ ಅದು ತಟ್ಟೆ. ನೋಡಿ ಮುಗಿಸ್ಕೊಂಡು ತಿಂಡಿ ಮಾಡಿರಲಿಲ್ಲ ನಾವಿನ್ನೂ. ತಿಂಡಿ ಮಾಡ್ಕೊಳ್ಳೋಣ ಅಂತ ತಿಂಡಿಗೆ ಹೋಗ್ತಾ ಇದ್ದೀವಿ. ಕಮಲಾಪುರ ಅಂತ ಊರಿದೆ, ಅಲ್ಲಿ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿ ತಿಂಡಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಹೋಟ್ಲನ್ನ ತೋರಿಸ್ತಾ ಇದ್ದೀನಿ. ನೋಡಿ ತಿಂಡಿ ತಿನ್ಕೊಂಡಿನ ಮತ್ತು ಕಲ್ಲಿನ ರಥ ಇರುತ್ತಲ್ಲ ಅಲ್ಲಿ ನೋಡೋಣ ಅಂತ ಹೊರಟ್ವಿ. ಅಲ್ಲಿ ಹೋಗೋಕ್ಕೆ ಈ ಥರ ಎಲೆಕ್ಟ್ರಿಕಲ್ ಗಾಡಿ ಟಿಕೆಟ್ ತಗೊಳಕ್ಕೆ ನಿಂತಿದ್ವಿ. ನೋಡಿ ಇನ್ನು ಹೋಗ್ತಾ ಇದ್ದೀವಿ. ಈ ಗಾಡಿನಲ್ಲಿ ಹೋಗೋಕ್ಕೆ 1 ವೇ ಹೋದರೆ 10 ರೂಪಾಯಿ, 2 ವೇ ಹೋದರೆ 20 ರೂಪಾಯಿ. ಅಂದರೆ ಹೋಗೋದಕ್ಕೆ ಬರೋದಕ್ಕೆ ಟಿಕೆಟ್ ಕೈಯಲ್ಲಿ ಇಟ್ಕೊಂಡೇ ಇರಬೇಕದು. ಕಳೆದ್ರೆ ಮತ್ತೆ ಕರ್ಕೊಂಡು ಬರಲ್ಲ ಅವರು ಅದರಲ್ಲಿ ಬರುವಾಗ. ನೋಡಿ ಇಲ್ಲಿಂದ ನೋಡಿದ್ರೆ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ ನಮಗೆ. ಮುಂದೆ ಹೋಗ್ತಾ ಕಾಣಿಸುತ್ತೆ, ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಂಟಪಗಳು ಈ ಥರ ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನಾವಿದು ಸೇರಿ 3 ಸಲ ಹೋದಂಗಾಯ್ತು ಅಲ್ಲಿಗೆ, ಹಂಪೆಗೆ. ನೋಡಿ ಇಲ್ಲಿ ಕಾಣಿಸುತ್ತೆ ದೂರದಲ್ಲಿ ಅಂಜನಾದ್ರಿ ಬೆಟ್ಟ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಇಲ್ಲೂ ಅಷ್ಟೇ ಗೋಪುರ ಎಲ್ಲನ ಹೊಡೆದು ಬಿಟ್ಟಿದ್ದಾರೆ. ಈ ಪ್ಲೇಸ್ನ ಎಷ್ಟು ಸಲ ನೋಡಿದ್ರೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದ್ದಾವೆ ಇಲ್ಲೆಲ್ಲ. ನೋಡಿ ಕಲ್ಲಿನ ರಥ ಕಾಣಿಸ್ತಾ ಇದೆ ಇಲ್ಲಿ. ನೋಡಿ ಇದೇನೆ ಕಲ್ಲಿನ ರಥ. ನೋಡಿ ಇದು ಬೀಳೋ ಥರ ಇದೆ, ಹಂಗಾಗಿ ಇದರೊಳಗಡೆ ಬಿಡಲ್ಲ ಇವಾಗ. ಅಲ್ಲಿ ಬೋರ್ಡೇನೆ ಹಾಕಿದ್ದಾರೆ ಅದರೊಳಗಡೆ ಹೋಗಂಗಿಲ್ಲ ಅಂತ ಹೇಳಿ. ಅದನ್ನು ರೆಡಿ ಮಾಡ್ತಾವ್ರೆ ಇನ್ನೂ. ನೋಡಿ ಎಲ್ಲಿ ನೋಡಿದ್ರು ಆನೆದು ಮೂತಿ ಎಲ್ಲ ಮುರಿದಾಕ್ಬಿಟ್ಟಿರ್ತಾರೆ. ಮತ್ತು ಇಲ್ಲೂ ಕೂಡ ಅಷ್ಟೇ ಒಳಗಡೆ ಇದ್ರೊಳಗಡೆನೆ ಮಾಲಾಶ್ರೀ ಅವರು ಹಾಡಾಡಿರೋದು, ಡ್ಯಾನ್ಸ್ ಮಾಡಿರೋದು. बारा ऐसा बोना करियಲ್ಲ ಅನ್ನ ಬೋನಾ. ನೋಡಿ ಎಲ್ಲಿ ನೋಡಿದ್ರು ಆನೆಗೆ ಸೊಂಡ್ಲು ಇರೋದೇ ಇಲ್ಲ ಇಲ್ಲಿ, ಎಲ್ಲ ಕಡೆ ಹಾಕ್ಬಿಟ್ಟಿರ್ತಾರೆ. ಆನೆ 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 ಅದೆಲ್ಲ ಇನ್ನೂ ನೀಟಾಗಿದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ. ನೋಡಿ ಇಲ್ಲೇನೆ ಮಾಲಾಶ್ರೀ ಅವರು ಹಾಡಾಡಿರೋದು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಅಂತ ಹೇಳಿ. ನಿಂತ್ಕೊಳ್ಳಲ್ಲ ರಘು ಅಂತ ಫೋಟೋ ತೆಗಿತೀನಿ ನೀನು ವಿಡಿಯೋ ಅಷ್ಟೇ ಮಾಡ್ತಿರೋದು.
ಇಲ್ಲಿ ಬಂದರೆ ಇಲ್ಲಿ ಸ್ವರ ನುಡಿಸ್ತಾ ಇರೋ ಥರ ತಬಲಾ ನುಡಿಸ್ತಾ ಇರೋ ಥರ ಸೌಂಡ್ ಬರುತ್ತೆ. ಹಂಗಾಗಿ ನಾನು ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಎಲ್ಲರೂ ಹಂಗೇ ನೋಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸೌಂಡು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ, ಬರುತ್ತೆ ಶಬ್ದ. ಅಲ್ಲಿ ಒಂಥರ ತಬಲಾ ನುಡಿಸ್ತಾ ಇರೋ ಥರ ಸೌಂಡ್ ಬರುತ್ತೆ ಅಲ್ಲಿ. ನೋಡಿ ನಾನು ಎತ್ತಿದ್ವಲ್ಲ. ಇನ್ನು ಎಲ್ಲ ನೋಡ್ಕೊಂಡು ಇದೆಲ್ಲ ಮುಗೀತು ಅಂತ ಗಾಡಿ ಬಂತು, ಹತ್ಕೊಂಡು ಹೊರಟ್ವಿ. ಇನ್ನಿದೆ ಲಾಸ್ಟ್ ಪ್ಲೇಸು, ಇನ್ಯಾವುದೂ ಇಲ್ಲ ಹಂಪಿನಲ್ಲಿ. ಎಲ್ಲ ನೋಡಿದ್ದೆಲ್ಲ ಮುಗ್ದಿದೆ. ಇವಾಗ ನೋಡಿಕೊಂಡು ಅದೇ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. 2 ವೇಗೆ ಟಿಕೆಟ್ ತೊಗೊಂಡಿದ್ವಿ, ಹಾಗಾಗಿ ಅದೇ ಗಾಡಿನಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಫ್ರೆಂಡ್ಸ್, ಏನಂದರೆ ಇಲ್ಲಿ ಯಾರು ಏನು ಕೂಡ ಕಲ್ತು ಬಂದಿರಲ್ಲ. ಹೋಗ್ತಾ ಹೋಗ್ತಾ ಎಲ್ಲನೂ ಕಲ್ತ್ಕೊಳ್ಳೋದು. ನಾನು ಕೂಡ ಅಷ್ಟೇ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಲ್ಲರೂ ಸಹಕರಿಸಿ ಪ್ಲೀಸ್. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.